ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇವತ್ತಿನ ನಮ್ಮ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯ ಪಕ್ಕದಲ್ಲೇ ಅಂದ್ರೆ ಹತ್ತಿರದಲ್ಲೇ ಇರುವಂತಹ ಗೋವರ್ಧನ ಕ್ಷೇತ್ರದಲ್ಲಿದ್ದೀವಿ. ಗೋವರ್ಧನ ಕ್ಷೇತ್ರ ಅತ್ಯಂತ ಪ್ರಮುಖವಾದಂತಹ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ಶ್ರೀಕೃಷ್ಣ ಗೋವರ್ಧನಗಿರಿ ಬೆಟ್ಟವನ್ನ ತನ್ನ ಕಿರು ಬೆರಳಿನಲ್ಲಿ ಹೇಗೆ ಹಿಡಿದುಕೊಂಡು ನಿಂತಿದ್ನೋ ಅದೇ ತರದ ಪ್ರತಿರೂಪವನ್ನ ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದು. ಕೃಷ್ಣನ ಲೀಲೆಗಳು ಹಲವಾರು. ಅದೇ ರೀತಿ ಈ ದೇವಸ್ಥಾನದ ಸುತ್ತಮುತ್ತ ಕೂಡ ಕೃಷ್ಣನ ಲೀಲೆಗಳ ಒಂದು ವರ್ಣನೆ, ಚಿತ್ತಾರಗಳನ್ನ ಬಿಡಿಸಲಾಗಿದೆ. ಈ ದೇವಸ್ಥಾನದ ವಿಶೇಷತೆಯನ್ನ ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಸಾಮಾನ್ಯವಾಗಿ ದೇವಸ್ಥಾನಗಳು ಅಂದ ತಕ್ಷಣನೇ ನಾವು ಒಳಗಡೆ ಬರ್ತಿದ್ದಂತೆ ಗೇಟ್ ಇರುತ್ತೆ. ಗೇಟ್ ಆದ ನಂತರ ಪ್ರಾಂಗಣ ಇರುತ್ತೆ, ವಿಶಾಲವಾದಂಥದ್ದು. ಅಲ್ಲಿಂದ ದೇವಸ್ಥಾನದ ದ್ವಾರ ಬಾಗಿಲು, ಆಮೇಲೆ ಗರ್ಭಗುಡಿ ನಮಗೆ ಕಾಣಕ್ಕೆ ಸಿಗುತ್ತೆ. ಆದ್ರೆ ಈ ದೇವಸ್ಥಾನ ವಿಶೇಷವಾಗಿರುವಂಥದ್ದು. ವಿಶೇಷ ಯಾಕೆಪ್ಪ ಅಂತಂತಂದ್ರೆ ಗೋವರ್ಧನಗಿರಿ ಬೆಟ್ಟದ ರೂಪದಲ್ಲೇ ಈ ಒಂದು ದೇವಸ್ಥಾನವನ್ನ ಇಲ್ಲಿ ನಿರ್ಮಿಸಲಾಗಿದೆ. ನಾವು ನೋಡಬಹುದು ಗೋಡೆಗಳ ಈ ಗೋಡೆಗಳು ಹೇಗಿದೆ ಅನ್ನೋದನ್ನ. ಕಲ್ಲಿನಿಂದ ನಿರ್ಮಿಸಲಾಗಿರುವಂತಹ ಗೋಡೆಗಳ ತರ ಕಾಣಿಸುತ್ತೆ. ಆದ್ರೆ ಕೆಲವೊಂದು ಭಾಗದಲ್ಲಿ ಏನಂದ್ರೆ ಕಲ್ಲು ಬಂಡೆಗಳನ್ನೇ ಕೊರೆದು ಈ ದೇವಸ್ಥಾನವನ್ನ ನಿರ್ಮಿಸಿರೋದು ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ಕಡೆ ಕೃತಕವಾದ ಕಲ್ಲುಗಳನ್ನ ಬಳಸಿದ್ದಾರೆ. ಹಾಗೆಯೇ ಒಳಗಡೆ ಬರ್ತಾ ಇದ್ದಂಗೆ ಏನೋ ಒಂಥರ ಪ್ರಶಾಂತತೆ ಫೀಲ್ ಆಗುವಂಥದ್ದು, ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಗೊತ್ತಾ. ದೇವಸ್ಥಾನಕ್ಕೆ ಬರ್ತಿದ್ದಂತೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ, ಪಾಸಿಟಿವ್ ವೈಬ್ ಕೊಡುತ್ತೆ ಅಂತ ಹೇಳಿ ಅದು ನಿಜ ಅಂತ ಹೇಳ್ಬೋದು. ಈ ದೇವಸ್ಥಾನ ಗುಹೆಯ ರೂಪದಲ್ಲಿ ಇದ್ರೂ ಕೂಡ ನಮಗೆ ಇಲ್ಲಿ ಒಳಗಡೆ ಬಂದಾಗ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ನಮಗೆ ವೈಬ್ ಸಿಗುತ್ತೋ ಅದೇ ಥರದ ವೈಬ್ ಸಿಗುತ್ತೆ. ಹಾಗೆ ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ಕೃಷ್ಣನ ಬಾಲ ಲೀಲೆಗಳನ್ನು ಕೇಳ್ತಾ ಬೆಳೆದಂಥವರು. ಸೊ ಇಲ್ಲೂ ಕೂಡ ಕೃಷ್ಣನ ಬಾಲಲೀಲೆಯನ್ನೇ ಹೋಲುವಂತಹ ಹಲವಾರು ಚಿತ್ರಕಥೆಗಳು ನಮಗೆ ಕೇಳೋಕೆ ನೋಡೋಕೆ ಸಿಗುತ್ತೆ. ನಾವು ನೋಡಬಹುದು ಎಲ್ಲ ದೇವಸ್ಥಾನದಲ್ಲಿ ವಿಶಾಲವಾಗಿ ನಾವು ಹೋಗುವಂತಹ ದಾರಿ ಯಾವ ಥರ ಇರುತ್ತೆ. ಆದರೆ ಇಲ್ಲಿ ಒಂದು ಚಿಕ್ಕ ಪುಟಾಣಿ ಜಾಗದಲ್ಲಿ ನಾವು ದಾರಿಯನ್ನು ಮಾಡಲಾಗಿದೆ ಕೃಷ್ಣನನ್ನು ನೋಡೋದಕ್ಕೆ. ಸೊ ಆಗಲೇ ಹೇಳ್ದಂತೆ ಕೃಷ್ಣನ ಬಾಲಲೀಲೆಗಳು ಹಲವಾರಿದೆ ನೋಡೋದಕ್ಕೆ. ಅದರಂತೆ ಇಲ್ಲಿ ಕೃಷ್ಣ ಯಾವ ರೀತಿ ವಿರಾಜಮಾನನಾಗಿದ್ದಾನೆ ಅಂದರೆ, ಗೋವರ್ಧನಗಿರಿ ಬೆಟ್ಟವನ್ನು ತನ್ನ ಕಿರು ಬೆರಳಿನಲ್ಲಿ ಹೇಗೆ ಹಿಡಿದು ನಿಂತಿದ್ನೋ ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣ ನಮಗೆ ಕಾಣಸಿಗ್ತಾನೆ. ಕೃಷ್ಣನ ಬಾಲಲೀಲೆಗಳು ಒಂದೆರಡಲ್ಲ, ಅದರಲ್ಲೂ ಮಕ್ಕಳಿಗೆ ಈ ದೇವಸ್ಥಾನ ನಿಜಕ್ಕೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಆ ದೃಶ್ಯ ರೂಪದಲ್ಲಿ ನಾವು ಕಾರ್ಟೂನ್ಗಳಲ್ಲಿ ಮಕ್ಕಳಿಗೆ ತೋರಿಸ್ತಾ ಇರ್ತೀವಿ ಕೃಷ್ಣನ ಲೀಲೆಗಳನ್ನ. ಆದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲವೂ ಕೆತ್ತನೆ ಮುಖಾಂತರ ನಾವು ನೋಡಬಹುದು. ಇಲ್ಲಿ ನೋಡಬಹುದು ವಸುದೇವ ಕೃಷ್ಣನನ್ನ ಏನಂದ್ರೆ ಕಂಸನಿಂದ ಬಚಾವ್ ಮಾಡಿಕೊಂಡು ಸಮುದ್ರವನ್ನ ದಾಟಿ ಹೋಗುವಂಥ ಸಂದರ್ಭದಲ್ಲಿ ಸರ್ಪ ವಸುದೇವರಿಗೆ ಒಂದು ಕಾವಲಾಗಿ ಇರುತ್ತೆ, ಕೃಷ್ಣನನ್ನ ರಕ್ಷಿಸ್ತಾ ಇರ್ತಾರೆ. ಆ ಒಂದು ಚಿತ್ರವನ್ನ ತಾವಿಲ್ಲಿ ಗಮನಿಸಬಹುದು. ಹಾಗೆ ಇಲ್ಲಿ ಬಂದ್ರೆ ಪುತನಿ ರಾಕ್ಷಸಿಯನ್ನ ಕೃಷ್ಣ ಸಂಹಾರ ಮಾಡ್ತಾ ಇರುವಂತಹ ದೃಶ್ಯವನ್ನ ಇಲ್ಲಿ ಚಿತ್ರಿಸಲಾಗಿದೆ. ಪುತನಿ ರಾಕ್ಷಸಿ ಒಂದು ದೇವ ರೂಪಿಣಿಯಲ್ಲಿ ಬಂದು ಏನಂದ್ರೆ ಯಶೋದೆ ಹತ್ತಿರ ಬಂದು ಕೃಷ್ಣನನ್ನ ಪಡೆಯುವಂಥ ಸಂದರ್ಭದಲ್ಲಿ ತನ್ನ ಎದೆ ಹಾಲನ್ನ ಕುಡಿಸಿದ್ರೆ ಕೃಷ್ಣ ದೀರ್ಘಾಯು ಆಗ್ತಾನೆ, ಆತ ಇನ್ನಷ್ಟು ಬಲಶಾಲಿ ಆಗ್ತಾನೆ ಅನ್ನೋ ಒಂದು ಕಥೆಯನ್ನ ಹೇಳ್ತಾಳೆ ಪುತನಿ ಯಶೋದೆಗೆ. ಆ ಸಂದರ್ಭದಲ್ಲಿ ಯಶೋದೆ ಕೂಡ ಮಮತಾಮಯಿ, ತನ್ನ ಮಗನಿಗೆ ದೀರ್ಘಾಯು ಸಿಗತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಹಾಗಾಗಿ ಪುತನಿಗೆ ಒಂದು ಮಡಿಲಲ್ಲಿ ಹಾಕ್ತಾಳೆ ಕೃಷ್ಣನನ್ನ. ಆಗ ಪೂತನಿ ರಾಕ್ಷಸಿಯ ಎದೆ ಹಾಲು ಕುಡಿತಾ ಇದ್ದಂಥ ಸಂದರ್ಭದಲ್ಲಿ ಗೊತ್ತಾಗತ್ತೆ ಕೃಷ್ಣ ಮೊದಲೇ ಮಾಯಾವಿ, ಅದರಲ್ಲೂ ಜಗದೊಡೆಯ ಕೃಷ್ಣ. ಅಂಥ ಸಂದರ್ಭದಲ್ಲಿ ಆತನೇ ಒಂದು ಪೂತನಿಯನ್ನ ಸಂಹಾರ ಮಾಡುವಂತಹ ದೃಶ್ಯವನ್ನ ಇಲ್ಲಿ ಚಿತ್ರಿಸಲಾಗಿದೆ. ಹಾಗೆ ಒಂದೊಂದು ಚಿತ್ರದಲ್ಲೂ ಕೂಡ ಒಂದೊಂದು ಕತೆ ಹೇಳಬಹುದು ಕೃಷ್ಣಂದು. ಇಲ್ಲೂ ಅಷ್ಟೇ ಯಶೋದಾಮ ಸಿಕ್ಕಾಪಟ್ಟೆ ತುಂಟ. ಮೊದಲೇ ಕೃಷ್ಣ ಹಲವಾರು ತುಂಟಾಟಗಳನ್ನು ಆಡ್ತಾನೆ ಬೆಳೆದಿರೋವಂಥವನು. ಆ ತುಂಟಾಟದ ಕಥೆಗಳನ್ನೇ ನಾವು ಕೇಳ್ತಾ ಇರ್ತೀವಿ, ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಅದೇ ಥರದ ಒಂದು ಇಲ್ಲಿ ದೃಶ್ಯವನ್ನು ನೋಡಬಹುದು. ತುಂಬ ಬೆಣ್ಣೆ ಕದಿಯೋದು, ಹಾಗೆ ತುಂಬ ಕೀಟ್ಲೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯಶೋದಾಮ ಬಂದ್ಬಿಟ್ಟು ಕೃಷ್ಣನನ್ನ ಕಟ್ಟಿ ಹಾಕೋದಕ್ಕೆ ನೋಡ್ತಾರೆ. ಕಟ್ಟಿ ಹಾಕುವಂಥ ಸಂದರ್ಭದಲ್ಲಿ ಎಷ್ಟೇ ಹಗ್ಗ ಅವನ ಸುತ್ತಳತೆಗೆ ತಗೊಂಡು ಬಂದರೂ ಕೂಡ ಅದು ಕಟ್ಟೋದಕ್ಕಾಗೋದಿಲ್ಲ. ಯಾಕಂದರೆ ಸರ್ವಾಂತರ್ಯಾಮಿ ಕೃಷ್ಣ.
ಸೊ ಏನು ಮಾಡಿದ್ರು ಆಗದೆ ಇಂಥ ಸಂದರ್ಭದಲ್ಲಿ ಕೊನೆಗೆ ಅಮ್ಮನಿಗೆ ದುಃಖ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾನೇ ಒಂದು ಹಗ್ಗವನ್ನು ಬಿಗಿದಿಕೊಡ್ತಾನೆ, ತನ್ನನ್ನು ತಾನು ಕಟ್ಟಿಸ್ಕೊಳ್ತಾನೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಅದು ಗೊತ್ತಾಗತ್ತೆ, ಏನೋ ಒಂದು ಸಂಕಷ್ಟ ಕಾಲ ಬಂದಿರುವಂತಹ ಸಂದರ್ಭದಲ್ಲಿ ಕೃಷ್ಣ ಅದನ್ನು ಬಿಡಿಸ್ಕೊಂಡು ಓಡ್ ಹೋಗಿರುವಂಥದ್ದು ಕಥೆಗಳನ್ನು ನಾವು ನೋಡ್ಬೋದು. ಅದೇ ಥರ ಹಾಗೆ ಬೆಣ್ಣೆ ಕಳ್ಳ ಕೃಷ್ಣ ಹಲವಾರು ರೀತಿ ನೋಡಿ ಬೆಣ್ಣೆಯನ್ನು ಕದಿತಾ ಇರುವಂತಹ ದೃಶ್ಯವನ್ನು ಇಲ್ಲಿ ಚಿತ್ರಿಸಲಾಗಿರುವಂಥದ್ದು. ವೀಕ್ಷಕರೇ, ನೀವೆಲ್ಲ ಗೋವರ್ಧನಗಿರಿ ಬೆಟ್ಟದ ಕಥೆಯನ್ನು ಕೇಳೇ ಇರ್ತೀರಾ. ಬಾಲ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಕೃಷ್ಣ ಒಂದು ಚಮತ್ಕಾರವನ್ನ ಮಾಡಿರುವಂಥದ್ದು. ಹಾಗೆ ಬೃಂದಾವನ ವಾಸಿಗರು ಯಾವಾಗಲೂ ಇಂದ್ರನನ್ನ ಪೂಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ನಮಗೆ ಗೋವರ್ಧನಗಿರಿ ಬೆಟ್ಟದಿಂದ ಆಹಾರ ಸಿಗತ್ತೆ, ಜಾನುವಾರುಗಳಿಗೆ ಆಹಾರ ಸಿಗತ್ತೆ, ನಾವು ಗೋವರ್ಧನಗಿರಿಯನ್ನ ಪೂಜೆ ಮಾಡಬೇಕು, ಇಂದ್ರನನ್ನಲ್ಲ ಅನ್ನೋ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲ ಅಲ್ಲಿರುವಂತಹ ವಾಸಿಗರು ಏನ್ ಮಾಡ್ತಾರೆ, ಇದಕ್ಕಿದ್ದಂತೆ ಕೃಷ್ಣ ಹೇಳಿದ ಕಾರಣಕ್ಕಾಗಿ ಗೋವರ್ಧನಗಿರಿಯನ್ನ ಪೂಜೆ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಕುಪಿತಗೊಂಡಂತಹ ಇಂದ್ರ ದೇವ ವರುಣ ದೇವನನ್ನ ಕಳಿಸ್ತಾನೆ. ಏನಕ್ಕಾಗಿ ನನ್ನನ್ನ ಪೂಜೆ ಮಾಡೋ ಬದಲು ಇವರೆಲ್ಲ ಗೋವರ್ಧನಗಿರಿಯನ್ನ ಪೂಜೆ ಮಾಡ್ತಾ ಇದ್ದಾರೆ, ಅಲ್ಲಿ ತುಂಬಾ ಮಳೆ ಬರಸು ಅಂತ ಹೇಳಿ ಕಳಿಸ್ತಾನೆ. ಆಗ ವರುಣದೇವ ಇಂದ್ರದೇವ ಹೇಳಿದ ಅನ್ನೋ ಕಾರಣಕ್ಕೆ ಇದ್ದಕ್ಕಿದ್ದಂತೆ ಮಳೆಯನ್ನ ಬರೆಸ್ತಾರೆ. ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಬಾಡ್ ಬರುತ್ತೆ, ಅದೇ ರೀತಿ ಎಲ್ಲ ಇದ್ದಕ್ಕಿದ್ದಂತೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಆಗ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ಗೋವರ್ಧನಗಿರಿಯನ್ನ ದೊಡ್ಡ ಬೆಟ್ಟವನ್ನು ತನ್ನ ಒಂದು ಕಿರು ಬೆರಳಲ್ಲಿ ಎತ್ತಿ ಹಿಡಿದು ನಿಂತು ಎಲ್ಲ ಅಲ್ಲಿನ ಬೃಂದಾವನದ ವಾಸಿಗರು, ಹಸುಕರುಗಳು, ಹಾಗೆ ಗೋವುಗಳು, ಜನರು ಎಲ್ಲರೂ ಸೇರಿಕೊಂಡು ಆ ಒಂದು ಬೆಟ್ಟದ ಕೆಳಗೆ ನಿಲ್ಲೋದಕ್ಕೆ ಆಶ್ರಯ ನೀಡ್ತಾನೆ. ಸುಮಾರು 1 ವಾರಗಳ ಕಾಲ ವರುಣ ದೇವ ಅಬ್ಬರಿಸಿ ಬೊಬ್ಬಿರುವುದು ಕೊನೆಗೆ ಇಂದ್ರದೇವನ ಬಳಿ ಹೋಗಿ, ನನ್ನ ಕೈಯಲ್ಲಿ ನಾಗಲ್ಲ ಇಂದ್ರದೇವ, ಇದು ನಿಮ್ಮಿಂದನೇ ಪರಿಹಾರ ಸಾಧ್ಯ ಅಂತ ಹೇಳಿದಾಗ ಇಂದ್ರ ತನ್ನ ಅಹಮ್ಮನ್ನ ಬಿಟ್ಟು ಕೃಷ್ಣನ ಮುಂದೆ ಬಂದು ನಿಲ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಕರ್ತವ್ಯ ನೀನ್ ಮಾಡು, ಆದ್ರೆ ಅಹಂಕಾರ ಒಳ್ಳೇದಲ್ಲ ಅಂತ. ಈ ರೀತಿಯಾಗಿ ಗೋವರ್ಧನಗಿರಿಯನ್ನ ತನ್ನ ಕಿರು ಬೆರಳಿನಲ್ಲಿ ಹಿಡಿದು ಬೃಂದಾವನ ವಾಸಿಗರಿಗೆ ಆಶ್ರಯವನ್ನ ನೀಡಿದಂತಹ ಕೃಷ್ಣ ಇಲ್ಲಿ ಶಾಂತ ಸ್ವರೂಪಿಯಾಗಿ ನಿಂತಿರುವಂಥದ್ದು. ಹಾಗೆ ಈ ಕೃಷ್ಣನಿಗೆ ಹಲವಾರು ರೀತಿಯಾದಂತಹ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಆದರೆ ಪ್ರತಿದಿನ ಈ ತರದ ಪೂಜೆ ಇದೇ ತರದ ಒಂದು ಅಲಂಕಾರದಲ್ಲಿ ಕಾಣಿಸ್ತಾನೆ. ಇನ್ನು ಈ ಕೃಷ್ಣಾಷ್ಟಮಿ ಆಗಿರಬಹುದು ಅಥವಾ ವಿಶೇಷ ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಈ ಒಂದು ಜಾಗ ಯಾವ ರೀತಿ ಇದೆ ಅಂತಂದ್ರೆ, ಒಳಗಡೆ ಬಂದ್ರೆ ಪ್ರಶಾಂತತೆಯಿಂದ ಕೂಡಿದ್ದು ಒಂಥರ ಧ್ಯಾನಾಸಕ್ತರಾಗಬಹುದು. ಆ ರೀತಿ ಮನಸ್ಸು ಪ್ರಫುಲ್ಲತೆಯನ್ನ ಪಡೆದುಕೊಳ್ಳುತ್ತೆ ಈ ಕ್ಷೇತ್ರದಲ್ಲಿ.